ನಮಸ್ತೆ ವೀಕ್ಷಕರೇ, ನಾನು ನಳಿನಾ ಡಿ, ಸಾಹಿತಿ, ಹವ್ಯಾಸಿ ಪತ್ರಕರ್ತೆ, ಸಂಶೋಧಕಿ, ಕಲಾಧ್ಯಯನದ ಸರ್ವರಿಗೂ ಸ್ವಾಗತ. ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸುತ್ತಿರುವಂತಹ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ ಹೆಬ್ರಿ ತಾಲೂಕು ಘಟಕದ ವತಿಯಿಂದ ಆ ವೇದಿಕೆ ಹೆಸರು ಎಷ್ಟು ವಿಶೇಷ ಅಂದರೆ ಗಂಗಡ ಬೈಲು ಸುಬ್ರಾಯ ಬಾಯರಿ ವೇದಿಕೆ. ನೋಡಿ ಎಷ್ಟು ವಿಶೇಷವಾಗಿದೆ, ಒಂದು ಪ್ರಾದೇಶಿಕತೆಯನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ಬಳಸ್ಕೊಂಡಿದ್ದಾರೆ ಅಂತ. ಹೆಬ್ರಿ ತಾಲೂಕಿನಲ್ಲಿ 6ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದು ಈಗ 1ನೇ ತಾರೀಕು ಮಾರ್ಚ್ ಭಾನುವಾರದಂದು ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆ ಒಂದು ಸನ್ನಿಧಾನದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೇ ಕನ್ನಡಿಗರೆಲ್ಲರ ಹಬ್ಬ. ಅದರಿಂದಾಗಿ ಎಲ್ಲ ಕನ್ನಡಿಗರು ಬಂದು ಉಡುಪಿಯ ಸಮೀಪದ ಈ ಒಂದು ಸ್ಥಳದಲ್ಲಿ ಅರಸಮ್ಮ ಕಾನು ಶೇಡಿ ಮನೆ ಅನ್ನೋ ಸ್ಥಳದಲ್ಲಿರುವಂತಹ ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ಒಂದು ಅಪರೂಪದ ವಿಶೇಷವಾದ ಕನ್ನಡದ ಕಾರ್ಯಕ್ರಮಕ್ಕೆ ಕನ್ನಡದ ಮನಸ್ಸುಗಳೆಲ್ಲರೂ ಬಂದು ಕನ್ನಡದ ಮನಸ್ಸುಗಳೆಲ್ಲವೂ ಅಲ್ಲಿ ಒಂದು ಸೇರ್ಪಡೆಯಾಗುವಂತಹ ಒಂದು ವಿಶೇಷ ವೈವಿಧ್ಯಮಯ ಕಾರ್ಯಕ್ರಮಗಳು ಇಲ್ಲಿದೆ. ತಾವೆಲ್ಲರೂ ಬಂದು ಅದನ್ನು ವೀಕ್ಷಿಸಬೇಕು ಮತ್ತು ಆ ಕನ್ನಡಮಯ ಕಾರ್ಯಕ್ರಮಗಳನ್ನು ಒಂದು ಪರಿಪೂರ್ಣಗೊಳಿಸಬೇಕು ಅಂಥೇಳಿ ನಾವು ಕೇಳ್ಕೊಳ್ತೇವೆ. ಸರ್ವರಿಗೂ ಸಹ ಸ್ವಾಗತ, ಸುಸ್ವಾಗತ. ಭಾಳ ವಿಶೇಷವಾದಂಥ ಕಾರ್ಯಕ್ರಮಗಳು ಅಲ್ಲಿದೆ. ಆ ಒಂದು ಪ್ರವೇಶ ದ್ವಾರದ ಹೆಸರು ಎಲ್ಲ ವಿಶೇಷನೇ ಅಲ್ಲಿ. ಕೀರ್ತಿಶೇಷ ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದಂಗಳವರು, ಶಿರೂರು ಮಠ, ಉಡುಪಿ ಪ್ರವೇಶ ದ್ವಾರ. ಅಂದರೆ ನೋಡಿ, ಆ ಪ್ರಾದೇಶಿಕತೆ ನಿಜವಾಗ್ಲೂ ಒಂದೊಂದು ಅಂಶದಲ್ಲೂ ಸಹ ಪ್ರಾದೇಶಿಕತೆ ಮೂಡಿದೆ. ಎಲ್ಲರೂ ಸೇರಿ ಕನ್ನಡದ ಒಂದು ತೇರನ್ನು ಎಳೀತಾ ಇದ್ದಾರೆ. ಆ ತೇರನ್ನು ಎಳೆಯಲಿಕ್ಕೆ ನೀವು ಸಹ ಬನ್ನಿ ಅಂತೇಳಿ ನನಗೆ ಈ ಒಂದು ಆಮಂತ್ರಣವನ್ನು ನಿಮ್ಮ ಮೂಲಕ, ನಿಮ್ಮ ಚಾನಲ್ ಮೂಲಕ ಹೇಳಿ ಅಂತ ಹೇಳಿದವರು ನನ್ನ ಸ್ನೇಹಿತರಾದಂತಹ ಕಳೆದ ಬಾರಿಯ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಜಯಲಕ್ಷ್ಮಿ ಅಭ್ಯಂಕರ್ ಮೇಡಮ್ ಅವರು 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಈಗ 6ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇರುವಂಥವರು ಶ್ರೀಯುತ ಶೇಡಿಮನೆ ಗೋಪಾಲ ಶೆಟ್ಟಿ ಅಂತೇಳಿ ಸಮ್ಮೇಳನದ ಈ ಬಾರಿಯ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ಲೋಗೋ ಸಹ ತುಂಬ ಚೆನ್ನಾಗಿ ತಾವೆಲ್ಲರೂ ಆಗಮಿಸಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಚಂದಗಾಣಿಸಿ ಕೊಡಬೇಕೆಂದು ಕಲಾಧ್ಯಾನದ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.